ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಮಿನಿ ಲಾಗಿಗೆ ನಾನಿವತ್ತು ತುಮಕೂರಿಂದ ಬೆಂಗಳೂರಿಗೆ ಫಸ್ಟ್ ಟೈಮ್ ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಬಂದೆ. ನಾನು ಬಂದಿರೋ ಕಾರಣ ಏನು ಅಂತಂದರೆ, ನನ್ನ ಫ್ರೆಂಡ್ ಆಂಧ್ರದಿಂದ ಬಂದಿದ್ದರು. ಅವ್ರು ಏನೋ ಒಂದು ಅಕೇಶನ್ಗೆ ಅಂತ ಬೆಂಗಳೂರಿಗೆ ಬಂದಿದ್ರು. ಸೊ ಮೀಟ್ ಮಾಡೋಣ ಅಂತ ಹೇಳಿದರು. ಅವರೇ ಬಾರ್ಡ್ರ್ ದಾಟಿ ಬಂದಿರಬೇಕಾದ್ರೆ ನಾನು ಇದೇ ಊರೊಳಗೆ ಮೀಟ್ ಮಾಡಲಿಲ್ಲ ಅಂದರೆ ಎಗೇನ್ ಇನ್ನೊಂದು ದಿನ ನನಗೆ ರಿಗ್ರೆಟ್ ಕಾಡುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಬಂದು ಕ್ಯಾಬ್ ಇಟ್ಕೊಂಡು ಬಂದಿದ್ದೆ ನಾವು ಯಲಹಂಕಕ್ಕೆ. ಯಲಹಂಕ ಅಂದ್ರೇ ನನ್ನ ಫೇವ್ರೆಟ್ ಪ್ಲೇಸ್ ಆಫ್ ಬೆಂಗಳೂರು ಅಂತಲೇ ಹೇಳ್ಬೋದು. ಇವತ್ತಿನವರೆಗೂ ನನ್ನ ಫೇವ್ರೆಟ್ ಪ್ಲೇಸ್ ಯಾವುದು ಅಂದರೆ ಯಲಹಂಕನೇ ಅಂತಲೇ ಹೇಳ್ತೀವಿ. ಅಲ್ಲಿಂದ ಬಂದು ಮೆಕ್ಡೊನಾಲ್ಡ್ಸಲ್ಲಿ ಮೀಟ್ ಮಾಡಿದ್ವಿ. ಒಂದು 2 to 3 hours 1:20 ಮೀಟ್ ಆದ್ವಿ. ಒಂದು 2 to 3 hours ಅಲ್ಲೇ ಸ್ಪೆಂಡ್ ಮಾಡಿದ್ವಿ, ಕಾಫಿ ಎಲ್ಲ ಕುಡ್ಕೊಂಡು. ಎಷ್ಟು ನಾವು ಮಾತಾಡ್ತಿದ್ದೀವಿ ಅಂದರೆ ನಾವು ಮುಂಚೆ ಅಂದರೆ ನಾವು ಫ್ರೆಂಡ್ಸ್ ಆಗಿದ್ದು ಬ್ಯಾಚುಲರಲ್ಲಿ ಇದ್ದಾಗ, ಅಂದರೆ ನಾನು ಫಸ್ಟು ಅರ್ನ್ ಮಾಡಬೇಕಂತ ಕಂಪ್ನಿಲಿ ಬಂದಿದ್ದಾಗ ಎಲ್ಲರೂ ಇವ್ರು ನನಗೆ ಫ್ರೆಂಡ್ ಆಗಿದ್ದು. ಎಷ್ಟು ಮಾತಾಡಿದ್ವಿ, ಎಷ್ಟು ಶೇರ್ ಮಾಡಿದ್ವಿ ಅಂತಂದರೆ, ಇನ್ನೂ ಏನೂ ಮಾತಾಡಿಲ್ಲ, ಇನ್ನೂ ಏನೂ ಹೇಳೇ ಇಲ್ಲ, ಆಲ್ರೆಡಿ ಟೈಮಾಗಿ ಹೋಗ್ಬಿಡ್ತಲ್ಲ ಅನ್ನೋ ಫೀಲ್ ಇತ್ತು. ಅದಾದಮೇಲೆ ನಮ್ಮ ಫೇವ್ರೆಟ್ ಪ್ಲೇಸ್ ಇನ್ ಯಲಹಂಕ ಅಂತಂದರೆ ಇದೇ ನಮ್ಮದು ಪಾರ್ಕ್. ನಮ್ಮ ಪಿ ಜಿ ಪಕ್ಕದಲ್ಲಿ ಇರೋದ್ರಿಂದ ಈ ಪಾರ್ಕಿಗೆ ಅಂದರೆ ಕಂಟಿನ್ಯೂಸ್ ಡೈಲಿ ಬರ್ತಾ ಇದ್ವಿ ನಾವು ಆಫೀಸಿಂದ ಬಂದಮೇಲೆ. ಒಂಥರ ಹೆಂಗೆ ಅಂದರೆ ಫೇವ್ರೆಟ್ ಪ್ಲೇಸು. ಖುಷಿ ಆದರೂ ಇಲ್ಲಿಗೆ ಬರ್ತಿದ್ವಿ, ಒಂಥರ ಬೇಜಾರಾದರೂ ಇಲ್ಲಿಗೆ ಬರ್ತಿದ್ವಿ, ಅಥವಾ ಏನಾದರೂ ಇಂಟರ್ವ್ಯೂ ರಿಲೇಟೆಡ್ ಡಿಸ್ಕಸ್ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ತಿದ್ವಿ, ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ರೂ ಇಲ್ಲಿಗೆ ಬರ್ತಿದ್ವಿ. ಇಲ್ಲಿಗೆ ಬಂದರೆ ಹೆಂಗೆ ಟೈಮ್ ಹೋಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಬಂದರೂ ಇದೇ ಪ್ಲೇಸಲ್ಲೇ ನಾವು ಕೂರ್ತಿದ್ದು. ಯಾಕೋ ಗೊತ್ತಿಲ್ಲ, ಇವತ್ತು ಆ ಪ್ಲೇಸ್ ಬೇಡ ಅಂತ ಹೇಳ್ಬಿಟ್ಟು ಬೇರೆದ್ರಲ್ಲಿ ಕೂತ್ವಿ. ಯಾಕಂದರೆ ನಮ್ಮ ಲೈಫ್ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ಅವಾಗ ಬ್ಯಾಚುಲರಲ್ಲಿ ಇದ್ದಾಗ, ಇವಾಗ ಆಲ್ರೆಡಿ ಮದುವೆ ಆಗಿ ನಮ್ಮದು ಥಿಂಕಿಂಗ್ಸು, ಥಾಟ್ಸು, ಪಾತ್ಸು ಎಲ್ಲ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು. ನಾವು ಮಾತಾಡ್ತಿರ್ಬೇಕಾದ್ರೆ ಅವಾಗ ಯಾವ ಥರ ಮಾತಾಡ್ತಿದ್ವಿ, ಏನು ಟಾಪಿಕ್ಕು, ಇವಾಗ ಏನು ಮಾತಾಡ್ತಿದ್ವಿ, ಏನು ಟಾಪಿಕ್ಕು ಅಂದರೆ ಫುಲ್ಲು ಡಿಫ್ರೆಂಟ್ ಆಗಿ ಹೋಗಿತ್ತು. ಭಾಷೆ ಬೇರೆ ಆದರೂ ಬಾಂಡಿಂಗ್ ಒಂದೇ ಥರ ಇದೆ. ಟೈಮ್ ಚೇಂಜ್ ಆದ್ರೂ ಮನಸ್ಸುಗಳು ಅದೇ ಥರ ಇದೆ, ಮನಸ್ಸಿನ ಭಾವನೆಗಳೂ ಅದೇ ಥರ ಇದೆ. ಯಾವುದೇ ಮುಚ್ಚುಮರೆ ಇರಲಿಲ್ಲ, ಯಾವುದೇ ಹೆಜಿಟೇಷನ್ಸ್ ಇರಲಿಲ್ಲ ಶೇರ್ ಮಾಡಲಿಕ್ಕೆ. ಅಲ್ಲಾದಮೇಲೆ ನಮ್ಮದು ಯಾವಾಗಲೂ ರೆಗ್ಯುಲರ್ ಆಗಿ ಆ ಪಾರ್ಕ್ ಆದಮೇಲೆ ಇಲ್ಲಿ ರೋಲ್ಸ್ ತಿನ್ನೋಕೆ ಬರ್ತಿದ್ವಿ. ಸೊ ಎಗೇನ್ ಅಲ್ಲಿ ಮತ್ತೆ ರೋಲ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ರೋಲ್ಸ್ ತಗೊಂಡ್ವಿ. ಎಗೇನ್ ಸೇಮ್ ನಾವು ಅವಾಗಲೂ ಆಲೂ ರೋಲ್ ತೊಗೊತಿದ್ವಿ. ಇಬ್ರೂ ಇವಾಗ ಆಲೂ ರೋಲ್ ತೊಗೊಂಡ್ಬಿಟ್ಟು ಅಲ್ಲಿಂದ ನಿಖಿಲ್ನ ಕರೆದಿದ್ವಿ. ನಾವು 3 ಜನನೂ ಒಂದೇ ಡಿಪಾರ್ಟ್ಮೆಂಟಲ್ಲಿ R&Dಲಿ ವರ್ಕ್ ಮಾಡ್ತಾ ಇದ್ವಿ. ರೋಲ್ಸ್ ತಿಂದ್ಬಿಟ್ಟು ಟೀ ಕುಡಿತಾ ಅಲ್ಲೂ ಅವನ ಜೊತೆ ಮಾತಾಡ್ತಾ ಹೆಂಗಿದೆ ಲೈಫು ಅವನದೂ ಕೇಳ್ಕೊಡ್ತಾ ನಾವು ಹೆಂಗಿದ್ವಿ ಅಂದರೆ ಮೋರ್ ದೆನ್ ಕೊಲೀಗ್ಸ್ ತಾಗೆ ಇದ್ವಿ. ಫ್ರೆಂಡ್ಸ್ಗಿಂತನೂ ಈ 3 ಜನ ಪರ್ಸ್ನಲ್ ಲೈಫು 3 ಜನಕ್ಕೂ ಗೊತ್ತಿತ್ತು. ಕೊನೆಗೂ ಬಾಯ್ ಹೇಳೋ ಟೈಮ್ ಬಂತು. ಮೀಟ್ ಆಗಿದ್ವಿ ಅನ್ನೋ ಖುಷಿಗಿಂತ ಎಷ್ಟು ಬೇಗ ಟೈಮ್ ಹೋಯ್ತಲ್ಲ ಅನ್ನೋ ಬೇಜಾರೇ ಜಾಸ್ತಿ ಇತ್ತು. ಸೊ ಅವರು ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋದ್ರು. ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಅಕ್ಕನ ಮನೆ ಸೇರಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.